ಇತ್ತೀಚಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಸಾಕಷ್ಟು ಏರಿಕೆ ಆಗ್ತಿದೆ. ಅಂದರೆ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡದೇ ಇರುವಂತಹ ಮಟ್ಟಿಗೆ ಬೆಲೆ ಏರಿಕೆ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಏರುಪೇರುಗಳು ಕೂಡ ಆಗ್ತಾ ಇದೆ. ನಿಜವಾಗ್ಲೂ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಏರುಪೇರು ಆಗಲಿಕ್ಕೆ ಕಾರಣ ಏನು? ನಿಜವಾಗ್ಲೂ ಅಂದರೆ ಈ ಒಂದು ಏರಿಕೆ ಇನ್ನು ಎಷ್ಟು ಸಮಯ ಇರುತ್ತೆ? ಒಂದು ವೇಳೆ ಪೀಕಿಗೆ ಹೋದ ನಂತರ ಅದರ ಪ್ರಮಾಣ ಅಂದರೆ ದರನೂ ಕೂಡ ಇಳಿಯುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಸೊ ನಮ್ಮ ಜೊತೆಗೆ ತಜ್ಞರಿದ್ದಾರೆ. ಈ ಚಿನ್ನ ಬೆಳ್ಳಿ ಬೆಲೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಅದರ ಏರಿಳಿತಕ್ಕೆ ಸಂಬಂಧಪಟ್ಟಂತೆ ಪೀಕಿಗೆ ಹೋದರೆ ಯಾವ ಹಂತದವರೆಗೂ ಹೋಗುತ್ತೆ ಮತ್ತು ಡೌನ್ ಆದರೆ ಎಷ್ಟು ಪ್ರಮಾಣದಲ್ಲಿ ಡೌನ್ ಆಗುತ್ತೆ ಅನ್ನುವಂಥದ್ದನ್ನು ಅವರಿಂದನೇ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಚಿನ್ನ ಮತ್ತು ಬೆಳ್ಳಿ ಬೆಲೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಅಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಸೊ ಕಾರಣ ಏನು ಅಂತ? ಇದು ಮುಖ್ಯವಾಗಿ ಚಿನ್ನ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಕರೆನ್ಸಿ ಇದ್ದಂಗೆ. ನಾವು ಒಂದೊಂದು ದೇಶದಲ್ಲಿ ಬೇರೆ ಬೇರೆ ಕರೆನ್ಸೀಸ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ರುಪೀಸ್ ಇರುತ್ತೆ, ಪಾಕಿಸ್ತಾನ ಒಂದು ರುಪಿ ಇರುತ್ತೆ, ಬಾಂಗ್ಲಾದೇಶ ಅದು ಟೀಕಾ ಅಂತಾರೆ, ಅದೊಂಥರ ಇರುತ್ತೆ, ಪೌಂಡು ಅಂದರೆ. ಬಟ್ ಚಿನ್ನಕ್ಕೆ ಏನಂದರೆ ಇಟ್ ಈಸ್ ಕಾಮನ್ ಕರೆನ್ಸಿ. ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ ಚಿನ್ನ ತಗೊಳ್ಳೋಕೆ ರೆಡಿ ಇರ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಇರೋ ಕರೆನ್ಸಿನ ಚಿನ್ನಕ್ಕೆ ಕನ್ವರ್ಟ್ ಮಾಡಿ, ಅಂದರೆ ಅದಕ್ಕೆ ಅಷ್ಟು ಬೆಲೆ ಇರೋದರಿಂದ ನನ್ನ ಇತ್ತೀಚಿನ ದಿನಗಳಲ್ಲಿ ಈ ಬೆಳವಣಿಗೆ ನೋಡಿದರೆ ಇದು ಈಗ ನಡೀತಾ ಇರೋ ನಮ್ಮ ಪ್ರಪಂಚದಲ್ಲಿ ಆರ್ಥಿಕ ವ್ಯವಸ್ಥೆ ನೋಡ್ತಾ ಇದ್ದರೆ ಅದಕ್ಕೆ ತಕ್ಕಂಗೆ ಅದು ಏರಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸರ್, ಈಗ 2 ದಿವಸಕ್ಕೆ ಸಿಕ್ಕಾಪಟ್ಟೆ ಪೀಕ್ ಹೋಗುತ್ತೆ, ಒಂಚೂರು ಪರ್ಸೆಂಟ್ ಇಳಿಯುತ್ತೆ. ಸೊ ಅಂದರೆ ಈ ಏರಿಕೆಗೆ ಕಾರಣ ಏನು ಅಂತ? ಒಂದು ಕಾಮನ್ ಯೂನಿವರ್ಸಲ್ ಚಿನ್ನ ಅನ್ನುವಂಥದ್ದು ಅದನ್ನು ಹೊರತುಪಡಿಸಿದ್ರೆ ಮತ್ತು ಬೇರೆ ಎಲ್ಲ ಯಾವ ಕಾರಣಗಳು ಈ ಒಂದು ದರ ಏರಿಕೆಗೆ ಕಾರಣ ಅಂತ ಅನಿಸುತ್ತೆ ಅಂತ? ಈಗ ಜನರಲ್ಲಾಗಿ ಯಾವುದಾದ್ರೂ ಒಂದು ರೇಟ್ ಜಾಸ್ತಿ ಆಯಿತಾ, ಡಿಮ್ಯಾಂಡ್ ಜಾಸ್ತಿ ಆದರೆ ಆ ಐಟಮ್ ಜಾಸ್ತಿ ಆಗುತ್ತೆ, ಸಪ್ಲೈ ಬಂದಾದ ತಕ್ಷಣ ಅದು ಡೌನ್ ಆಗುತ್ತೆ. ಅದೇ ತಕ್ಕಂಗೆ ಈಗ ಚಿನ್ನಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಆ ರೇಟು ಜಾಸ್ತಿ ಹೋಗ್ತಾ ಇದೆ. ಅದು ಇನ್ನೊಂದು ಏನಂದರೆ ರೇಟ್ ಬೆಳೀತಾ ಇದ್ದ ತಕ್ಷಣ ಇನ್ನೂ ಜನ ಸಾಧಾರಣವಾಗಿ ಅವ್ರ ಸೈಕಾಲಜಿ ಏನಂದರೆ ಕಡಿಮೆ ಇದ್ದಾಗ ಒಬ್ಬರು ತಗೊಳ್ಳೋದಿಲ್ಲ. ಬಟ್ ಬೆಳೀತಾ ಇದ್ದ ತಕ್ಷಣ ಬೆಳೀತಾ ಇದ್ದಾಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ನಾವು ತಗೊಳ್ಳೋಣ ಅಂತ ನಿನ್ನೆ ಇನ್ನೊಂದು 20% ಜನ ತಗೊಳ್ಳೋಕ್ಕೆ ರೆಡಿ ಇರ್ತಾರೆ. ಅದರಿಂದ ಡಿಮ್ಯಾಂಡ್ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಆಗಿದೆ. ಸರ್, ಈ ಒಂದು ಏರಿಕೆಯ ಪ್ರಮಾಣ ಎಷ್ಟು ಅಂದರೆ ಯಾವ ಲೆವೆಲ್ಗೆ ಹೋಗ್ಬೋದು? ನೀವು ಆ್ಯಸ್ ಎ ತಜ್ಞರಾಗಿ ಹೇಳೋದಾದರೆ ಯಾವ ಲೆವೆಲ್ ತನಕ ಪೀಕಿಗೆ ಹೋಗ್ಬೋದು ಅಂತ? ಇದು ಪೀಕ್ ಅಂತ ಹೇಳೋದಕ್ಕೆ ಕಷ್ಟ. ಕಾರಣ ಬಟ್ ಒಂದು ಮಾತ್ರ ಹೇಳ್ತೀನಿ, ಇದು ಒಂದು 20%ಗಿಂತ ಕಡಿಮೆ ಆಗೋ ಸಾಧ್ಯತೆಯೇ ಇಲ್ಲ. ಯಾಕೆ ನಾನು ನೋಡಿದ್ದೀನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು 1000 ರೂಪಾಯಿ ಇಟ್ಟರೆ 0 ಆಗ್ಬೋದು, 1 ರೂಪಾಯಿ ಆಗ್ಬೋದು, 10 ರೂಪಾಯಿ ಆಗ್ಬೋದು. ಬಟ್ ಚಿನ್ನ ಅಂತೂ ಯಾವತ್ತೂ ಅಷ್ಟು ಡ್ರಾಸ್ಟಿಕ್ಕಾಗಿ ಬೀಳೋ ಸಾಧ್ಯತೆಯೇ ಇಲ್ಲ. ಕಾರಣ ಅದು ನಾನು ಮುಂಚೆ ಹೇಳಿದ್ದಂಗೆ ಇಂಟರ್ನ್ಯಾಷನಲ್ ಕರೆನ್ಸಿ. ಈಗ ಇಷ್ಟೇನು ಏನಾಗಿದೆ, ಅಮೆರಿಕ ಅಧ್ಯಕ್ಷರು ಎಲ್ಲ ದೇಶಗಳನ್ನು ಬೆದರಿಸ್ತಾ ಇದ್ದಾರೆ. ನಮ್ಮ ದೇಶ ಖರೀದಿ ಮಾಡಿ, ಇಲ್ಲಾಂದರೆ ನಿಮ್ಮ ಮೇಲೆ ಇಷ್ಟು ಟ್ಯಾಕ್ಸ್ ಹಾಕ್ತೀವಿ, ಅಷ್ಟು ಟ್ಯಾಕ್ಸ್ ಹಾಕ್ತೀವಿ ಅಂತ. ಕೊನೆಗೆ ಅವರು ಬಿಟ್ಟಿರೋ ದೇಶನೇ ಇಲ್ಲ. ಆ ಕಡೆ ಯುರೋಪ್ನ ಕಂಪ್ಲೀಟ್ ಕಂಡಮ್ ಮಾಡಿಬಿಟ್ಟಿದ್ದಾರೆ, ಅವ್ರು ಬೆದರಿಸಿದ್ದಾರೆ, ಇಂಡಿಯಾನು ಬೆದರಿಸಿದ್ದಾರೆ, ರಷ್ಯಾನು ಬೆದರಿಸಿದ್ದಾರೆ, ಆಫ್ರಿಕಾನು ಬೆದರಿಸಿದ್ದಾರೆ. ಅದರಿಂದ ಏನಾಗಿದೆ ಅಂದರೆ ಈಗ ಎಲ್ಲರೂ ಏನು ಮಾಡ್ತಾರೆ, ನಮಗೆ ಡಾಲರ್ಸೇ ಬೇಡ, ಏನಿದ್ರು ನಾವು ಇನ್ನೊಂದು ಆಲ್ಟರ್ನೇಟಿವ್ ಕರೆನ್ಸಿ ಒಂದು ನೋಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ದೇಶಗಳು ಏನು ಮಾಡ್ತಾಯಿದೆ ಅಂದರೆ ಚಿನ್ನವನ್ನೇ ಇಟ್ಕೊಂಡಿದ್ದಾರೆ. ಒಂದು ನಾವು ಗಮನಿಸಬೇಕಿದೇನೆಂದರೆ ನಮ್ಮ ದೇಶದಲ್ಲಿ ಇದ್ದಂಗೆ ರಿಸರ್ವ್ ಬ್ಯಾಂಕ್ ಯಾವ ಥರ ಇದೆಯೋ ಪ್ರತಿಯೊಂದು ದೇಶದಲ್ಲಿ ಅವ್ರವ್ರ ಸೆಂಟ್ರಲ್ ಬ್ಯಾಂಕ್ ಅಂತ ಇದೆ. ಅವರು 1 ರೂಪಾಯಿ ಪ್ರಿಂಟ್ ಮಾಡಿ ಹೊರಡೆ ಬಿಡುವಾಗ ಇಷ್ಟು ಪರ್ಸೆಂಟೇಜು ಫಾರಿನ್ ಕರೆನ್ಸಿ ಅಂದರೆ ಡಾಲರ್ಸು ಅಥವಾ ಚಿನ್ನ ಅಂತ ಇಟ್ಕೊಂಡೇ ರಿಲೀಸ್ ಮಾಡಬೇಕು. ಅಂದರೆ ಅವ್ರು ಇಷ್ಟ ಬಂದಂಗೆ ಪ್ರಿಂಟ್ ಮಾಡಿ ಕೊಡೋದಕ್ಕೆ ಆಗಲ್ಲ. ಬಟ್ ಈಗ ವಿತ್ ಪರಿಸ್ಥಿತಿ ಏನಾಗಿದೆ ಅಂದರೆ ಎಲ್ಲರೂ ಅಂತಾರೆ ನಮಗೆ ಡಾಲರ್ಸೇ ಬೇಕಾಗಿಲ್ಲ, ಆಲ್ಟರ್ನೇಟಿವ್ ಏನಿದೆ ಅಂತ ನೋಡ್ತಾ ಇರುವಾಗ ಚಿನ್ನನೇ ಉತ್ತಮ ಅನ್ನಿಸ್ತು. ಅದರಿಂದ ಈಗ ಏನಾಗಿದೆ, ಎಲ್ಲ ದೇಶಗಳಲ್ಲಿ ಚಿನ್ನವನ್ನು ಸೇಕರಿಸೋಕ್ಕೆ ರೆಡಿ ಇದ್ದಾರೆ. ಈಗ ನಮ್ಮ ದೇಶದಲ್ಲಿ ಕೂಡ ಮುಂಚೆ ಎಷ್ಟು ಟನ್ ಇತ್ತು, ಈಗ ಇಷ್ಟು ಟನ್ ಜಾಸ್ತಿ ಆಗಿದೆ. ಕಾರಣ ಏನಂದರೆ ನಾವು ಚಿನ್ನವನ್ನೇ ರಿಸರ್ವ್ ಬ್ಯಾಂಕಲ್ಲಿ ಸ್ಟಾಕ್ ಇಟ್ಟಿದ್ದೀವಿ. ಯಾಕಂದರೆ ನಾನು ಮುಂಚೆ ಹೇಳಿದ್ದಂಗೆ ಇಷ್ಟ ಬಂದಂಗೆ ನೋಟ್ ಪ್ರಿಂಟ್ ಮಾಡಿ ಬಿಡುಗಡೆಗೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅದರಿಂದ ಬೇರೆ ಬೇರೆ ನೆಗೆಟಿವ್ ಇದಾಗುತ್ತೆ, ಇನ್ಫ್ಲೇಷನು ಅದು ಇದೆಲ್ಲ ಇರುತ್ತೆ. ಅದಕ್ಕೆ ಅವ್ರು ಇಷ್ಟ ಬಂದಂಗೆ ಪ್ರಿಂಟ್ ಮಾಡಿ ಕೊಡೋಕ್ಕಾಗಲ್ಲ. ಬಟ್ ಅಲ್ಲಿ ಏನಾದರೂ ಸ್ಟಾಕ್ ಇದ್ದರೆ ಮಾತ್ರ ಪ್ರಿಂಟ್ ಮಾಡ್ಬೋದು. ಅದಕ್ಕೆ ಪ್ರತಿಯೊಂದು ದೇಶನ ಅದೇ ಯೋಚನೆಯಲ್ಲಿದೆ, ನಾವು ಚಿನ್ನವನ್ನು ಸ್ಟಾಕಾಗಿ ಇಟ್ಕೋಬೇಕು ಅಂತ. ಅದಕ್ಕೋಸ್ಕರ ನಾನು ಈಗ ಚಿನ್ನಕ್ಕೆ ಯಾವತ್ತೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಒಂದು ವೇಳೆ ಬಿದ್ದರೂ ಒಂದು 10%, 15-20ಗಿಂತ ಕಡಿಮೆ ಆಗೋ ಸಾಧ್ಯತೆಯೇ ಇಲ್ಲ. ಸರ್, ಈಗ ಚಿನ್ನದ ಮೇಲಿರುವಂಥ ಆಸೆ ಕೇವಲ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆ?
ಹೌದು, ನಾವು ಏನಂತ ನಾವು ಹೆಣ್ಮಕ್ಳೇ ಬಟ್ ಬೇರೆ ದೇಶಗಳಲ್ಲಿ ಆ್ಯಸ್ ಎ ಮ್ಯಾಟ್ರ್ ಆಫ್ ಸ್ಟೋರೇಜ್ ಈಗ ನಾನು ಏನಾದರೂ ಒಂದು ಆಸ್ತಿ ಇಟ್ಕೋಬೇಕಂದ್ರೆ ನಾವು ಹಿಂಗೆ ಸೈಟು ಅದು ಇದು ತಗೊಳ್ತೀವಿ. ಕೆಲವು ದೇಶಗಳಲ್ಲಿ ಚಿನ್ನವನ್ನೇ ಗೋಲ್ಡ್ ಬಾರ್ಸ್. ನಮ್ಗೆ ಎಷ್ಟು ಜನಕ್ಕೆ ಗೋಲ್ಡ್ ಬಾರ್ ಬಗ್ಗೆ ಗೊತ್ತಿದೆ? ನಾವು ಬರೀ ಜ್ಯುವೆಲ್ರಿ ಮಾತಾಡ್ತೀವಿ, ಬಟ್ ಫಾರಿನಲ್ಲಿ ಗೋಲ್ಡ್ ಬಾರ್ಸೇ ಸ್ಟಾಕ್ ಆಗಿ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಏನು ಸರ್ ಅದನ್ನು ಗೋಲ್ಡ್ ಬಾರ್ಸ್ ಅಂದರೆ? ಚಿನ್ನವನ್ನು ಒಂದು ಬಿಸ್ಕೆಟ್ ರೂಪದಲ್ಲಿ ಅಂತ ಇಟ್ಕೊಂಡಿರ್ತಾರೆ. ಕಾರಣ ಏನು? ಅದಕ್ಕೊಂದು ವ್ಯಾಲ್ಯೂ ಯಾವತ್ತೂ ಇದ್ದೇ ಇರುತ್ತೆ. ನಾನು ಇವತ್ತು ಹೊರಡೆ ಹೋದರೆ, ಬೇರೆ ದೇಶಕ್ಕೆ ಹೋದರೆ ಚಿನ್ನ ಒಂದು 10 ಗ್ರಾಮ್ ಮಾರಾಟ ಮಾಡಿ ಅಲ್ಲಿ ಬದುಕ್ಬೋದು. ಅದು ನನ್ನ ಕೈಯಲ್ಲಿ ಒಂದು 20,000 ಇಟ್ಕೊಂಡು ಹೋದ್ರೆ ನಾನು ಪಾಕಿಸ್ತಾನ್ಗೆ ಹೋದರೂ ಇರಲಿಕ್ಕಾಗಲ್ಲ, ಬಾಂಗ್ಲಾದೇಶಕ್ಕೂ ಯಾಕಂದರೆ ಅದು ಬೆಲೆ ಇಲ್ಲ. ನನ್ನ ಆ ದೇಶಕ್ಕೆ ಹೋದರೆ ನನ್ನ ನೋಟ್ ಯಾರೂ ರೆಕಗ್ನೈಸ್ ಮಾಡಲ್ಲ. ಬಟ್ ಅದೇ ನಾನು ಕೈಯಲ್ಲಿ ಒಂದು 10 ಗ್ರಾಮ್ ಚಿನ್ನ ಇದ್ದರೆ ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು. ಅದು ನಾನೇನು ಹೇಳ್ತಾ ಇದ್ದೀನಂದರೆ, ಚಿನ್ನಕ್ಕಿರೋ ವ್ಯಾಲ್ಯೂ ಅದು ಇಟ್ ಈಸ್ ಎಕ್ಸೆಪ್ಟೆಡ್. ಎಲ್ಲ ದೇಶದವರು ಎಕ್ಸೆಪ್ಟ್ ಮಾಡ್ತಾರೆ. ಅದಕ್ಕೂ ಬೆಲೆ ಯಾವತ್ತೂ ಇದ್ದೇ ಇರುತ್ತೆ. ಇಟ್ ಈಸ್ ಇಂಟರ್ನ್ಯಾಷನಲ್ ಕರೆನ್ಸಿ ಇದ್ದಂಗೆ. ಸರ್, ಈಗ ಇನ್ನೊಂದು ಚಿನ್ನ ಮತ್ತು ಬೆಳ್ಳಿ ಬೆಲೆಗಳನ್ನು ನೋಡ್ತಾ ಹೋಗೋದಾದ್ರೆ, ಚಿನ್ನಕ್ಕಿಂತನೂ ಬೆಳ್ಳಿನೇ ರೇಟ್ ಜಾಸ್ತಿ ಅಂತ 4 ಲಕ್ಷ ತನಕನೂ ಕೂಡ ಹೋಗಿತ್ತು ಸರ್. ಈಗ ಮೊನ್ನೆ ನಾವು ನೋಡ್ತಾ ಹೋಗೋದಾದ್ರೆ ಒಂದು 30,000 40,000 ಇಳಿದಿದೆ. ಸೊ ಬೆಳ್ಳಿ ಯಾಕೆ ಅಷ್ಟು ನಿರೀಕ್ಷೆಗೂ ಮೀರಿ ಏರಿಕೆ ಆಗ್ತಾ ಇದೆ ಅಂತ ಹೇಳಿ? ಅದು ಕೂಡ ನಿಜ ಹೇಳಬೇಕಾದ್ರೆ ಬೆಳ್ಳಿ ಬೇರೆ ಚಿನ್ನ ಬೇರೆ. ನಾವೇನಂಕೊಳ್ಳಿ ಚಿನ್ನ ಬೆಳ್ಳಿ ಒಂದೇ ಥರ ಇರೋದ್ರಿಂದ, ಬಟ್ ಚಿನ್ನಕ್ಕಿರೋ ಡಿಮ್ಯಾಂಡ್ ಚಿನ್ನಕ್ಕಿದೆ, ಬೆಳ್ಳಿಗಿರೋ ಡಿಮ್ಯಾಂಡ್ ಬೆಳ್ಳಿಕ್ಕಿದೆ. ಅದರಿಂದ ನಾವು ಅದನ್ನು ಕಂಪೇರ್ ಮಾಡಿಬಿಟ್ಟು ಚಿನ್ನದ ಥರನೇ ಅದು ಹೋಗುತ್ತೆ. ಅದು ನಾನು ಮುಂಚೆ ಹೇಳಿದಂಗೆ ಡಿಮ್ಯಾಂಡ್ ಸಪ್ಲೈ. ಈಗ ಚಿನ್ನ ಜಾಸ್ತಿ ಆಯಿತು, ಅದಕ್ಕೆ ಏನು ಮಾಡ್ತಾರೆ ಕೆಲವರು ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅದರಿಂದ ಹೋಗಿದೆ ಅಷ್ಟೇ. ಇನ್ಫ್ಯಾಕ್ಟ್ ಮೊನ್ನೆ 30ನೇ ತಾರೀಕು 50 ವರ್ಷದಲ್ಲಿ ಬಿದ್ದಿಲ್ಲದೆ ಇರೋ ಪ್ರಕಾರ ಅಷ್ಟು ಡೌನ್ ಆಗಿದೆ ಒಂದೇ ದಿವಸದಲ್ಲಿ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಚಿನ್ನಕ್ಕಿರೋ ಅಷ್ಟು ಡಿಮ್ಯಾಂಡು ಬೆಳ್ಳಿಗೆ ಇರೋದಿಲ್ಲ. ಬೆಳ್ಳಿದು ಆರ್ಟಿಫಿಷಿಯಲ್, ಅದೇನು ಹೋಗುತ್ತೆ ಡೌನ್ ಆಗುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಸ್ಟಾಕ್ ಬೆಳ್ಳಿ ತುಂಬ ಇದೆ, ಬಟ್ ಚಿನ್ನ ಇಲ್ಲ. ಸರ್, ಈಗ ಈ ರೀತಿ ಅಂದರೆ ಈಗ ದರ ಸಡನ್ನಾಗಿ ಬಿದ್ದೋಗೋದು ಅಥವಾ ಸಡನ್ನಾಗಿ ಏರಿಕೆ ಆಗೋದು ಒಂದು ಓಕೆ, ಚಿನ್ನ ಬೇರೆ ಬೆಳ್ಳಿ ಬೇರೆ. ಆದರೆ ಈಗ ಇತ್ತೀಚಿನ ನಾವು ದರಗಳನ್ನು ನಾವು ಸಡನ್ನಾಗಿ ಏರಿಕೆ ಆಗ್ತಿರೋದನ್ನು ನೋಡ್ತಾ ಹೋಗೋದಾದರೆ, ಜನ ಚಿನ್ನಕ್ಕಿಂತ ಬೆಳ್ಳಿ ಕಡೆನೇ ಹೆಚ್ಚು ಒಲವನ್ನು ತೋರಿಸ್ತಿದ್ದಾರೆ. 6-7 ತಿಂಗಳ ಹಿಂದೆ 1 ಗ್ರಾಮಿಗೆ 80 ರೂಪಾಯಿ 90 ರೂಪಾಯಿ ಇದ್ದಿದ್ದು ಇವತ್ತು 400 ರೂಪಾಯಿ 410 420 ರೂಪಾಯಿ ತನಕನೂ ಹೋಗಿದೆ ಸರ್. ಏನು ಹೇಳ್ತೀರಿ? ಅದು ನಮ್ಮ ಭಾರತ ದೇಶದಲ್ಲಿ ಒಂದು ಅಟ್ಯಾಚ್ಮೆಂಟ್. ಚಿನ್ನ ಅಂದ ತಕ್ಷಣ ನೆಕ್ಸ್ಟ್ ಬರೋದು ಬೆಳ್ಳಿ. ಚಿನ್ನ ಬೆಳ್ಳಿ ಆ ವರ್ಡ್ ಹೇಳೋದಕ್ಕೂ ಸುಲಭ ಇರೋದ್ರಿಂದ ಚಿನ್ನ ಬೆಳ್ಳಿ ಅಂತೀವಿ. ಅಂಗಡಿಗೆ ಹೋದರೆ ಚಿನ್ನನೂ ಸಿಗುತ್ತೆ, ಬೆಳ್ಳಿನೂ ಸಿಗುತ್ತೆ. ಬಟ್ ಬೇಸಿಕಲಿ ಅವೆರಡು ಬೇರೆ ಬೇರೆ. ಚಿನ್ನನೂ ಬೇರೆ, ಬೆಳ್ಳಿನೂ ಬೇರೆ. ನಾವು ಅದನ್ನು ಅದಕ್ಕೆ ಲಿಂಕ್ ಮಾಡೋದು ಒಂದು ಕರೆಕ್ಟ್ ಅಲ್ಲ. ಸರ್, ಈಗ ಅಂತಿಮವಾಗಿ ಈ ಬೆಲೆಗಳ ಪ್ರಮಾಣ ಯಾವ ಲೆವೆಲ್ ತನಕ ಪೀಕ್ ಹೋಗ್ಬೋದು, ಯಾವ ಲೆವೆಲಲ್ಲಿ ಕಡಿಮೆ ಆಗ್ಬೋದು ಅಂತ? ಏನಕ್ಕೆ ಅಂದರೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾಯಿದೆ. ಈ ಹಿಂದೆನೂ ಕೂಡ ಬೆಳ್ಳಿ ಮತ್ತು ಚಿನ್ನದ ಬೆಲೆ ಸಾಕಷ್ಟು ಹೆಚ್ಚಳ ಆಗಿತ್ತು. ಸಡನ್ನಾಗಿ 50ರಿಂದ 57% ತನಕ ಇಳಿದಿರುವಂಥ ನಿರ್ದೇಶನಗಳು ಕೂಡ ನಮ್ಮ ಕಣ್ಮುಂದೆ ಇದೆ. ಸೊ ಹೀಗಾಗಿ ಒಂದು ಪೀಕಿಗೆ ಹೋಗುತ್ತೆ, ಆಟೋಮೆಟಿಕಲಿ ಇಳಿಯುತ್ತೆ ಅನ್ನುವಂಥದ್ದು ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಸೊ ನೀವು ಏನು ಹೇಳ್ತೀರಿ ಅಂತ? ಅಂದರೆ ಚಿನ್ನ ನಾವು ಅಂದ್ಕೊಂಡಿದ್ದಷ್ಟು ಬೆಳೀದೇ ಇರ್ಬೋದು, ಬಟ್ ಬೀಳೋದಂತೂ ಅಷ್ಟು ಡ್ರಾಸ್ಟಿಕ್ ಆಗಿ ಬೀಳಲ್ಲ. ಒಂದು ಬಿದ್ದರೆ 10% 15% ಅಷ್ಟೇ ಬೀಳೋದು. ಕಾರಣ ಇವತ್ತಿಗೂ ಅಮೆರಿಕದ ಅದು ಯಾಕೋ ಗೊತ್ತಿಲ್ಲ, ಟ್ರಂಪ್ ಅವರು ಈ ಪ್ರಪಂಚವನ್ನು ಟ್ರೇಡ್ ಮೂಲಕ ಕಂಟ್ರೋಲ್ ಇಟ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಅವರು ಎಲ್ಲ ದೇಶದ ಮೇಲೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ರಿಸ್ಟ್ರಿಕ್ಷನ್ಸ್ ಮಾಡಿ ಕೊನೆಗೆ ಎಲ್ಲರೂ ಏನಾಗಿದೆ, ಯೂನಿಟಿ ಆಗಿಬಿಟ್ಟಿದೆ. ಇವತ್ತು ಮೊನ್ನೆ ನಮ್ಮ ಇಂಡಿಯಾ ಯುರೋಪ್ ದೇಶ ಒಪ್ಪಂದ ಆಗಿದೆ. ಅಂದರೆ ಈಗ ನಾವು ಬೇರೆ ಅಮೆರಿಕ ಅವರು ನಮ್ಮ ವಸ್ತುಗಳು ತಗೊಳ್ಳದೇ ಇದ್ದರೂ ಕೂಡ ನಾವು ಯುರೋಪ್ಗೆ ಮಾರಾಟ ಮಾಡಿ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ಬೋದು. ಯಾಕಂದರೆ ಯುರೋಪ್ ಅವ್ರಿಗೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಮೆರಿಕಾದವರು. ಅದರಿಂದ ಅವರು ಆಲ್ಟರ್ನೇಟಿವ್ ಏನಿದೆ ಅಂತ ನೋಡ್ತಾ ಇರೋದು. ಭಾರತ ದೇಶದ ಒಪ್ಪಂದ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿರೋದ್ರಿಂದ ಅದ್ರ ಪರಿಣಾಮಗಳೇನೆಂದರೆ, ಈ ಡಾಲರನ್ನು ಇನ್ನು ರೆಕಗ್ನೈಸ್ ಮಾಡೋದಿಲ್ಲ. ಯಾರು ನಮಗೆ ಡಾಲರೇ ಬೇಡ ಅಂತ ಹೇಳಿ ಚಿನ್ನನೇ ಒಂಥರ ಕರೆನ್ಸಿ ಥರ ಮೇ ಬಿ ಒಂದು 10% ಹೋಗ್ಬೋದು. ಅದು ಯಾಕಂದರೆ ನಾವು ಡಿಮ್ಯಾಂಡ್ ಸಪ್ಲೈ ಅಂತ ಹೇಳಿದ್ದೀನಲ್ಲ, ಇನ್ನೂ ಹೋಗುತ್ತಾ ಹೇಳೋಕ್ಕಾಗಲ್ಲ. ಬಟ್ ನಾವು ಇನ್ನೊಂದು ಜ್ಞಾಪಕ ಇಟ್ಕೋಬೇಕು, ಚಿನ್ನ ಸುಮಾರು ಒಂದು 20 ವರ್ಷ ರೈಸೇ ಆಗಿಲ್ಲ. ಯಾವ ಲೆವೆಲ್ ಇತ್ತು ಅದೇ ಲೆವೆಲ್. ಅಂದರೆ ಒಂದು 1980ರಿಂದ 2020ವರೆಗೆ ನೋಡಿ, ರೈಸೇ ಆಗಿಲ್ಲ, ಒಂದೇ ಲೆವೆಲಲ್ಲಿ ಇತ್ತು. ಆಮೇಲೆ 2010ರಿಂದ ರೈಸ್ ಆಗೋಕ್ಕೆ ಶುರು ಆಗ್ತಾಯಿತ್ತು. ಅದರಿಂದ ನಾವು ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ. ಬಟ್ ನಾವು ಇವತ್ತು ತೆಗೆದಿಟ್ಟುಕೊಂಡ್ರೂ ಕೂಡ ಅದಕ್ಕೇನು ಲಾಸ್ ಇರೋದಿಲ್ಲ ಅಂತ ನಾನು ಅನಿಸಿಕೆ. ಥ್ಯಾಂಕ್ ಯು. ಇದಿಷ್ಟು ತಜ್ಞರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.